ಬಿಗ್ ಬಾಸ್ ಸೀಸನ್ 12ರ ಮೂರನೇ ವಾರದ ನಾಮಿನೇಷನ್ ಇಂದ ಪಾರಾಗಲು ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ನೀಡಿದ್ದು, ಈ ಟಾಸ್ಕ್ನಲ್ಲಿ ಈಗ ಅಶ್ವಿನಿ ಎಸ್ಎನ್ ಅವರು ಟಾಸ್ಕ್ನಿಂದ ಹೊರಗುಳಿದಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 3ನೇ ವಾರದಲ್ಲಿ ಫಸ್ಟ್ ಫಿನಾಲೆ ನಡೆಯಲಿದ್ದು, ಅದರಲ್ಲಿ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಸ್ಪಂದನ ಹಾಗೂ ಮಾಳು ಈ 4 ಜನರನ್ನ ಹೊರತುಪಡಿಸಿ ಇನ್ನುಳಿದ 13 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಅದರಲ್ಲಿ ಈಗ ಧ್ರುವಂತ್ ಹಾಗೂ ಸತೀಶ್ ಅವರನ್ನ ಫೈನಲಿಸ್ಟ್ಗಳಾಗಿರುವ 4 ಸ್ಪರ್ಧಿಗಳು ಚರ್ಚಿಸಿ ಇವರಿಬ್ಬರನ್ನ ಈ ವಾರದ ಎಲ್ಲ ಟಾಸ್ಕ್ನಿಂದ ಹೊರಗಿಟ್ಟಿದ್ದಾರೆ. ಇನ್ನುಳಿದ 11 ಸ್ಪರ್ಧಿಗಳು ಟಾಸ್ಕ್ ಅನ್ನ ಆಡಿದ್ದು, ಅದರಲ್ಲಿ ಈಗ ಮೊದಲನೆಯದಾಗಿ ಅಶ್ವಿನಿ ಎಸ್ಎನ್ ಅವರು ಟಾಸ್ಕ್ನಿಂದ ಹೊರಗುಳಿದಿದ್ದಾರೆ. ಆದರೆ ಈಗ ಅಶ್ವಿನಿ ಅವರು ಟಾಸ್ಕ್ನಿಂದ ಹೊರಗುಳಿಯಲು ಕಾವ್ಯ ಅವರ ಕಾರಣ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಅಶ್ವಿನಿ ಅವರು ಟಾಸ್ಕ್ನಿಂದ ಹೊರಗುಳಿಯಲು ಕಾವ್ಯ ಅವರು ಕಾರಣರಾದ್ರ ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 12ರ ಮೂರನೇ ವಾರದಲ್ಲಿ ಫೈನಲಿಸ್ಟ್ ಆಗಿರುವ 4 ಸ್ಪರ್ಧಿಗಳನ್ನ ಹೊರತುಪಡಿಸಿ ಇನ್ನು ಉಳಿದ 13 ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿದ್ದು, ಈಗ ನಾಮಿನೇಟ್ ಆಗಿರುವ 13 ಸ್ಪರ್ಧಿಗಳು ತಮ್ಮನ್ನ ತಾವು ನಾಮಿನೇಷನ್ ಇಂದ ಪಾರ್ ಮಾಡಲು ಹಾಗೂ ಫೈನಲಿಸ್ಟ್ ಆಗಲು ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದು, ಈ ಟಾಸ್ಕ್ ನ ಪ್ರಕಾರ ಬಿಗ್ ಬಾಸ್ ನೀಡಿರುವ ಹಗ್ಗದ ಬಲೆಯಿಂದ ನುಸುಳಿ ಹೋಗಿ ಚೆಂಡನ್ನು ತಂದು ತಮಗೆ ಇಷ್ಟವಾದ ಸ್ಪರ್ಧಿಯನ್ನ ಈ ವಾರ ಸೇವ್ ಮಾಡಬೇಕು. ಹಾಗೆ ಈ ಟಾಸ್ಕ್ ಅನ್ನ ಕೇವಲ 11 ಸ್ಪರ್ಧಿಗಳು ಆಡಲಿದ್ದು, ಫೈನಲಿಸ್ಟ್ ಆಗಿರುವ 4 ಸ್ಪರ್ಧಿಗಳು 2 ಸ್ಪರ್ಧಿಯನ್ನ ಈ ವಾರದ ಟಾಸ್ಕ್ ನಿಂದ ಹೊರಗಿಡಬೇಕಾಗಿತ್ತು. ಅದೇ ರೀತಿ ಫೈನಲಿಸ್ಟ್ ಆಗಿರುವ 4 ಸ್ಪರ್ಧಿಗಳು ಧ್ರುವಂತ್ ಹಾಗೂ ಸತೀಶ್ ಅವರನ್ನ ಈ ವಾರದ ಟಾಸ್ಕ್ ನಿಂದ ಹೊರಗಿಡುತ್ತಾರೆ. ಹಾಗೆ ಇನ್ನುಳಿದ 11 ಸ್ಪರ್ಧಿಗಳು ಈಗ ಮೊದಲ ಟಾಸ್ಕ್ ಅನ್ನ ಆಡಿದ್ದು, ಅದರಲ್ಲಿ ಧನುಷ್ ಅವರು ಮೊದಲು ಬರುತ್ತಾರೆ. ನಂತರ ಗಿಲ್ಲಿ, ಮೂರನೆಯದಾಗಿ ಚಂದ್ರಪ್ರಭಾ, ನಾಲ್ಕನೆಯದಾಗಿ ಅಭಿ, ಐದನೆಯದಾಗಿ ಮಲ್ಲಮ್ಮ, ಆರನೆಯದಾಗಿ ಅಶ್ವಿನಿ, ಏಳನೆಯದಾಗಿ ರಕ್ಷಿತಾ, ಎಂಟನೆಯದಾಗಿ ರಾಶಿಕಾ, ಒಂಬತ್ತನೆಯದಾಗಿ ಕಾವ್ಯ, ಹತ್ತನೆಯದಾಗಿ ಜಾನ್ವಿ ಹಾಗೂ ಕೊನೆಯದಾಗಿ ಮಂಜು ಅವರು ಬರುತ್ತಾರೆ. ಆದರೆ ಅಲ್ಲಿ 10 ಜನಕ್ಕೆ ಅವಕಾಶ ಇರುವುದರಿಂದ ಮಂಜು ಅವರು ಔಟ್ ಆಗಿರುತ್ತಾರೆ. ಇನ್ನು ಸೇವ್ ಮಾಡುವ ಸಮಯದಲ್ಲಿ ಧನುಷ್ ಅವರು ಅಭಿಷೇಕ್ ಅವರನ್ನ ಸೇವ್ ಮಾಡುತ್ತಾರೆ. ಹಾಗೆ ಗಿಲ್ಲಿ ಅವರು ಕಾವ್ಯ ಅವರನ್ನ, ಚಂದ್ರಪ್ರಭಾ ಅವರು ಧನುಷ್ ಅವರನ್ನ, ಅಭಿಷೇಕ್ ಅವರು ಗಿಲ್ಲಿ ನಟ ಅವರನ್ನ, ಮಲ್ಲಮ್ಮ ಅವರು ರಕ್ಷಿತಾ ಅವರನ್ನ, ಅಶ್ವಿನಿ ಅವರು ರಾಶಿಕಾ ಅವರನ್ನ, ರಕ್ಷಿತಾ ಅವರು ಜಾನ್ವಿ ಅವರನ್ನ, ಕಾವ್ಯ ಅವರು ಚಂದ್ರಪ್ರಭಾ ಅವರನ್ನ ಹಾಗೂ ಜಾನ್ವಿ ಅವರು ಮಲ್ಲಮ್ಮ ಅವರನ್ನ ಸೇವ್ ಮಾಡುತ್ತಾರೆ. ಕೊನೆಯಲ್ಲಿ ಅಶ್ವಿನಿ ಎಸ್ಎನ್ ಅವರು ಉಳಿಯುವುದರಿಂದ ಅಶ್ವಿನಿ ಅವರು ಈ ಟಾಸ್ಕ್ ನಿಂದ ಹೊರಗುಳಿಯುತ್ತಾರೆ. ಹೌದು, ಫಿನಾಲೆ ಟಾಸ್ಕ್ ನಿಂದ ಈಗ ಅಶ್ವಿನಿ ಅವರು ಹೊರಗುಳಿದಿದ್ದು, ಕಾವ್ಯ ಅವರಿಂದಲೇ ಅಶ್ವಿನಿ ಅವರು ಸೋತಿದ್ದಾರೆ ಎಂದು ಹೇಳಲಾಗುತ್ತದೆ. ಹೌದು, ಕಾವ್ಯ ಅವರು ಟಾಸ್ಕ್ ಗಿಂತ ಮೊದಲೇ ಎಲ್ಲ ಮಹಿಳೆಯರನ್ನ ಸೇರಿಸಿ ಯಾರನ್ನ ಯಾರು ಸೇವ್ ಮಾಡಬೇಕು ಎಂದು ಮೊದಲೇ ಪ್ಲಾನ್ ಮಾಡಿದ್ದರು. ಹೀಗಾಗಿ ಕಾವ್ಯ ಅವರಿಂದಲೇ ಅಶ್ವಿನಿ ಅವರು ಸೋತಿದ್ದಾರೆ ಎಂದು ಹೇಳಲಾಗ್ತಿದೆ. ಆದ್ರಿಂದ ಕಾವ್ಯ ಅವರಿಂದಲೇ ಅಶ್ವಿನಿ ಅವರು ಸೋತ್ರ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ಈ ವಾರದ ನಾಮಿನೇಷನ್ ಲಿಸ್ಟ್ ನಲ್ಲಿ 13 ಸ್ಪರ್ಧಿಗಳಿದ್ದು, ಅವರಲ್ಲಿ ಯಾರು ಸೇಫ್ ಆಗಬೇಕು, ಹಾಗೆ ಯಾರೆಲ್ಲ ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.